ರಾಜ್ಯದಲ್ಲಿ ಮತ್ತೆ ಟೆಂಡರ್ ವಿಚಾರದಲ್ಲಿ ಪರ್ಸೆಂಟೇಜ್ ಲೆಕ್ಕಾಚಾರ ಸದ್ದು ಮಾಡಿದೆ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅದು ಕೂಡ ಕಲಬುರಗಿ ಅವರೇ ಆಗಿರ್ತಕ್ಕಂಥ ಏನು ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಇರತಕ್ಕಂಥ ಜಗನ್ನಾಥ್ ಶೇಖ್ ಏನಿದ್ದಾರೆ ಅವರು ಒಂದು ಆಡಿಯೋದಲ್ಲಿ ಮಾತಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾರೆ. ಮತ್ತೆ ರಾಜ್ಯದಲ್ಲಿ ಏನಾದರೂ ಟೆಂಡರ್ ವಿಚಾರದಲ್ಲಿ ಪರ್ಸೆಂಟೇಜ್ ನಡೀತಾ ಇದೆ ಅನ್ನುವಂತ ಸಂಶಯ ಕೂಡ ಹುಟ್ಟಿಕೊಳ್ತದೆ. ಹಾಗಾದ್ರೆ ನಿಜಕ್ಕೂ ಅಲ್ಲಿ ನಡೆದಿರ್ತಕ್ಕಂಥದ್ದು, ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ಜಗನ್ನಾಥ್ ಶೇಖ್ ಅನ್ನುವಂತ ಏನು ಆಡಿಯೋ ಆಗಿರ್ಬೋದು, ಜೊತೆ ಅವ್ರು ಕಾಣಿಸ್ತಾ ಇರ್ತಕ್ಕ ಚಿತ್ರದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಏನು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖುದ್ದು ಜಗನ್ನಾಥ್ ಶೇಖ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್, ಈಗ ನಡೆದಿದ್ದು ಎಕ್ಸಾಕ್ಟ್ ಏನು ಅಲ್ಲಿ ಅಂತ ಚರ್ಚೆ ಇಲ್ಲ ಸರ್. ಟೆಂಡರ್ ಹಾಕ್ಯಾರ 20-30 ಕೋಟಿ ರೂಪಾಯಿ ಟೆಂಡರ್ ಪ್ಯಾಕೇಜ್ ಮಾಡಿದ್ರು ಏನ್ರಿ ನಗರಾಭಿವೃದ್ಧಿಯಲ್ಲಿ. ಅದಕ್ಕೆ ಅವು ಪ್ಯಾಕೇಜ್ ಮಾಡಿಬಿಟ್ರೆ ನಾವು ಬಹಳ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡೆವು. ಅದನ್ನು ಮಾಡ್ಲಿ ಅವರು ಪ್ಯಾಕೇಜ್ ಮಾಡಿದ್ರು. ಹಾಕ್ಯಾರ ಕಾಂಟ್ರಾಕ್ಟರ್ಗಳು ಹಾಕಿ ಟೆಂಡರ್ ಹಾಕಿ ಸುಮಾರು 90 ಡೇಸ್ ಆಯ್ತು. ಅವ್ರು ಟೆಂಡರ್ ಓಪನ್ ಮಾಡಕ್ ತಯಾರಿಲ್ಲ ಏನ್ರಿ. ಕಾಂಟ್ರಾಕ್ಟರ್ಗೆ ಏನದ ಏನು ಬೇಕಾದಷ್ಟು ಕಾಂಟ್ರಾಕ್ಟರ್ ನಮ್ಗೆ ಹೇಳೋದು ಟೆಂಡರ್ ಓಪನ್ ಮಾಡಲಾಗ್ರಿ, ಹೇಳ್ರಿ ಅಂತ ನಾವು ಚೀಫ್ ಇಂಜಿನಿಯರ್ ಹೇಳಿದ್ವಿ. ಸರ್, ಟೆಂಡರ್ ಯಾವ ಜೊತೆ ಓಪನ್ ಮಾಡ್ರಿ, ಕಾಂಪಿಟೇಷನ್ ಹಾಕಿ ಟೆಂಡರ್ ಅವರು ಓಪನ್ ಮಾಡ್ರಿ ಅಂತಂದೆ. ಹ್ಞೂ ಅನ್ಕೋತಿ ಬಂದ್ರು ಅವರು. ಅದು ಮಾನ್ಯ ಮಾಡ್ರಿ. ಕಾಂಟ್ರಾಕ್ಟರ್ ಒಂದು ನಾವು ಆ ಟೆಂಡರ್ ಹಾಕಿಲ್ಲದ್ರಾಗ ಕಾಂಟ್ರಾಕ್ಟರ್ ಒಂದಾಗಿ ಅವ್ರೇನೋ 3% ನಮಗ್ ಕೊಡ್ರಿ, ನಾವು ಟೆಂಡರ್ ವಾಪಸ್ ತಕ್ಕೋತೀವಿ ಅಂತ ಚೀಫ್ ಇಂಜಿನಿಯರ್ ತಸ್ವಿ ಆಗ್ಯದಂತ. ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಕರೆದ್ರು, ಬರೀ ಈ ತರ ಆಗ್ಯದ ಏನದು ಇದು ಮಾಡಿರ್ತೈತಿ ಅಂತೇಳಿ. ಯಾರು ಹೇಳ್ತಾರೆ ಸರ್ ತಾನೆ ಒಬ್ಬ ಕಾಂಟ್ರಾಕ್ಟರ್ ಫೋನ್ ಮಾಡಿ ಕೇಳೋದು ನಮ್ಗೆ, ಸರ್ ನಂಗೆ 3% ಬೇಡಕತ್ತಾರ ಏನು, ಅದಕ್ಕೆ 2.5% ನಾ ಕೊಡ್ತಾ ಇದ್ದೀನಿ, 2% ಡಿಸೈಡ್ ಮಾಡ್ರಿ ಅಂತೇಳಿ. ಅಲ್ಲಪ್ಪ ನೀ ಎಲ್ಲ ಮಾಡಿ ಒಂದು ಹೋದ್ಮೇಲೆ ಒಂದು ನನಗೆ ತಂದ್ರೆ ನಾ ಏನ್ ಮಾಡಿ ಏನು, ಅದೇನಿಲ್ಲ. ಅದು ಅವ್ರು ಏನ್ ಅಂದಾರ 3% ಕೊಡು, ಪಾರ್ಟಿಕೇಶನ್ ಮಾಡ್ಕೋತೈತಿ ಅಂತ ಅಂದಿದ್ದು ಕರೆಯೋದನ್ನ ಅಂದ ಅಟ್ಟ ಮೇಲೆ ಕ್ಲೋಸ್ ಮಾಡಿದ. ಸರ್, ಇದು ಆಗೋದಲ್ಲ ಹೋಗೋದಲ್ಲ, ಯಾವ ಟೆಂಡರ್ ಓಪನ್ ಮಾಡ್ರಿ, ನನ್ನ ಎದುರು ಇದು ಬರಬಾರ್ದು ಪರ್ಸೆಂಟೇಜ್ ವಿಷಯ, ಇದು ಟೆಂಡರ್ ಓಪನ್ ಮಾಡ್ರಿ ಬಂದ್ಬಿಟ್ಟದು. ಅದು ಇದನ್ನ ಗೌರ್ಮೆಂಟ್ ಎದರೆಲ್ಲ ಮಾತಾಡೈತನಲ್ಲ. ಈಗ ನಾನು ರೆಕಾರ್ಡ್ಸ್ ಎಲ್ಲ ಅವತ್ತೇ ಮಾತಾಡೈತನಲ್ಲ, ಅದ್ರ ನಮ್ಮ ಮೇಲೆ ಒಂದು ಶೇಡ್ ತಿಳ್ಕೊಸಲಕ್ಕೆ ಇವ್ರದ ಒಂದು ಪ್ಲಾನ್ ಮಾಡಿ ಕಾಂಟ್ರಾಕ್ಟರ್ ಥ್ರೂ ಏನದ ನಂಗೆ ಈ ತರ ನನ್ನ ಮೇಲೆ ಅನ್ಯಾಯ ಮಾಡ್ಲಾಗತ್ತಾರೆ. ಓಕೆ, ಈಗ ಟೆಂಡರ್ ತಗೊಳ್ಳೋರು ಯಾರು, ಟೆಂಡರ್ ಬಿಡೋರು ಯಾರು? ಅದರಲ್ಲಿ ಅಲ್ಲಿ ಯಾರ್ಯಾರು ಎಷ್ಟು ಮಂದಿ ಹಾಕ್ಯಾರ ಅದು ಡೀಟೇಲ್ ಗೊತ್ತಿಲ್ಲ ನಂಗೆ. ನನಗೊಬ್ಬ ಮಾತಾಡೋದು ಮಾತ್ರ ಈ ವಿಡಿಯೋ ಮೇಲೆ ಮಾತಾಡೆ ನಾವು ಏನ್ರಿ, ಅವ ಫೋನ್ ಮೇಲೆ ಮಾತಾಡೆ ನಾವು. ಅವ್ನ ನಂಬರ್ ಅದ, ಅವನ ಹೆಸರು ಗೊತ್ತಿಲ್ಲ. ಅವ್ನಿಗೆ ಇವತ್ತೇ ಹೆಸರು ಗೊತ್ತಾಗಿದೆ ನಂಗೆ. ಅದಕ್ಕೆ ಅವನಿಗೆಲ್ಲ ಫೋನ್ ಮಾಡಿ ಕೇಳ್ತೀನಿ, ಅದನ್ನ ಕೇಳಕ್ಕೆ ಮಾತಾಡ್ತೀನಿ ಅದ್ರ ಬಗ್ಗೆ. ಅದೇ ಈಗ 2.5%, 3%, ನೀವು ಕೂಡ ಮಾತಾಡೋದು 3% ಅನ್ನೋದು ಮಾತಾಡೋದ್ರಲ್ಲಿದೆ. ಮಾತಾಡಿಲ್ಲ. ನಾ 3% ಕೊಡೋದು ನಾ ಕೇಳಿಲ್ರಿ. 3% ಕೊಡ್ತಾ ತಂದಿದ್ದೇವು, ಕಡಿಮೆ ಮಾಡ್ರಿ ಅಂತ ನಂಗವ ಕೊಡುವಪ್ಪ ಅಂದ. ನೀವು ಮಾತಾಡಿದ ಕೊಡು. ಈಗ ಅವ್ರು 3-4 ಮಂದಿ ಹೇಳಕತ್ತಾರ, 3-4 ಮಂದಿ ಹೇಳತ್ತಾರ, ಕೊಡು ಅವರಿಗೆ ಕೊಟ್ಟಕಿಸ್ತಾರೆ, ನೀವು ಟೆಂಡರ್ ಇದು ಮಾಡ್ಕೋ. ಆಗಲ್ಲ ಅಂತ ಕ್ಯಾನ್ಸಲ್ ಮಾಡುತ್ತೇನೆ. ನಾ ಯಾರಿಗಾರೆ ಇವ್ರು ಏನಂತಾರ ಟೆಂಡರ್ ತಕ್ಕೊಳಕ್ ಪ್ರೆಷರ್ ಮಾಡಿ ಯಾರಿಗೆ ಟೆಂಡರ್ ತಕ್ಕೋತ ಹೇಳಿ ನನ್ನ ಒಬ್ಬರಿಗೆ ಇಂಥ ಟೆಂಡರ್ ಹೇಳಿದ್ರೆ ಅದು ಕರೆಕ್ಟ್ ನಂದು. ನಾ ಅದ್ರಾಗ ಟೆಂಡರ್ನು ಹಾಕಿಲ್ಲ, ನಾ ಯಾರಿಗೆ ತಕ್ಕೋತ ಹೇಳಿಲ್ಲ. ನಾ ಹೆಂಗ ಅಫ್ರಾದ್ ಐತೀನಿ ಅದ್ರಾಗ? ಟೆಂಡರ್ನ ತಕ್ಕೋತ ಹೇಳಿದ್ರೆ ಆಲಿ, ಟೆಂಡರ್ ಹಾಕೋತ್ ತಕ್ಕೋತ ಹೇಳಿಲ್ಲ ಒಟ್ಟೆನ್ನ, ಅದು ಬೇಕಲ್ಲ. ಅಂದ್ರೆ ನಿಮ್ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕ ಬ್ಲೇಮ್ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಮ ಮೇಲೆ ಯಾಕೆ ಬ್ಲೇಮ್ ಮಾಡ್ತಾರೆ? ನಾ ಇದೀಗ ಸರ್ಕಾರ ಇದ್ರೆ ಮಾತಾಡ್ತಾನಲ್ಲ, ಟೆಂಡರ್ದ ಅನ್ಯಾಯ ಆಗಲತ್ತ ಅಂತ ಹೇಳಿ ಸರಿಪಡಿಸಿ ಅಂತೇಳಿ ಯಾರು ಇವತ್ತಿನ ಸರಿಪಡಿಸಿಲ್ಲ. ಟೆಂಡರ್ ಬಗ್ಗೆದಾಗ ಯಾರು ನಮ್ಮಲ್ಲಿ ಎತ್ತಕ್ತಾ ಇರಲ್ಲ. ಒಟ್ಟಿ ಬರೀ ಕಮಿಷನ್ ಬಿಲ್ ಕೊಡ್ರಿ, ಅವ್ರ ಕಮಿಷನ್ ಯಾರು ಕೇಳಕ್ ಬಂದಾರ? ನೀವೇ ಬೈ ಕೊಡ್ತೀರಿ, ಬಿಲ್ ತಗೋತೀರಿ. ಯಾವ ಮಿನಿಸ್ಟರ್ ನಮ್ಗೆ ಕೊಡ್ರಿ, ನಮ್ಗೆ ಇದು ಮಾಡ್ರಿ ತಂದಿಲ್ಲ. ನಾ ಯಾವ ಮಿನಿಸ್ಟರ್ ಬಗ್ಗೆ ನಾ ಇದು ಮಾಡಿಲ್ಲ. ನಾವು ಓನ್ಲಿ ಟೆಂಡರ್ ಬಗ್ಗೆದಾಗ ವ್ಯವಹಾರ ನಡೆದ ಹೇಳಿನ ಅಷ್ಟೇ. ಈಗ ನಿಮ್ಮ ಪದಾಧಿಕಾರಿಗಳು ನಿಮ್ಮ ಸಂಘದ ಸದಸ್ಯರು, ನಿಮ್ಮ ಮೇಲೆ ಅವ್ರು ಬ್ಲೇಮ್ ಮಾಡ್ತಾರೆ, ಯಾರಿದ್ದಾರೆ ಹಿಂದಿ? ಈಗ ನಮ್ಮ ಅಂದಿಲ್ಲ ಯಾರು ನಿಮಗೆ. ಈಗ ಅವ್ರು ಕಾಂಟ್ರಾಕ್ಟರ್ ನೋಡಿ 140 ಮಂದಿ ಕಾಂಟ್ರಾಕ್ಟರ್, 1,40,000 ಮಂದಿ. ಅವ್ರಿಗೆ ಅನ್ಯಾಯ ಆಗತ್ತೆ ಸ್ವಾಭಾವಿಕ ಅಂತಾರದು. ಅವ್ರ ಅಂದ್ರ ಬಗ್ಗೆ ನಂಗೆ ಏನೂ ಇದಿಲ್ಲ. ಅವ್ರಿಗೆ ಅಂತಾರಲ್ಲ. ಈಗ ನನ್ನ ಮೇಲೆ ಅಂದ್ರೆ ಅವ್ರಿ ಅವ್ರ ಪಾಪ ಅಂದಿಲ್ಲ. ಅವ್ರು ಬಿಡ್ರಿ, ಕಡಿಮೆ ಮಾಡ್ರಿ, ಎಲ್ಲಕತ್ತಾರ ಅವ್ರು ಕಡಿಮೆ ಮಾಡಸ್ರಿ. ಅವ್ರು ನೀವ್ ಹೇಳ್ರಿ ಕಡಿಮೆ ಮಾಡಿಸ್ರಿ ಭಾಗಾರಿದ್ರಾಗ ಈ ತರ ಅಂದ್ರೆ ನೀವು ಬಿಡಿರತಾವ ಅಂತಿಲ್ರಿ. ಅದು ನೋಡ್ರಿ, ಆಡಿಯೋ ನೋಡ್ರಿ. ಒಂದು ಅವ ನಂಗೆ ಕಮ್ಮಿ ಮಾಡಿಸಿರ್ತಾವ ಫೋನ್ ಮಾಡ್ಯ ನಾವ್ ಅಷ್ಟೇ. ಬೇರೆ ನಂಗ ನೀವು ತೋರಿ ಮಾಡಿ ಅಂದಿಲ್ಲವ. ನೋಡ್ರಿ ನೀವು ಅಧ್ಯಕ್ಷರಿದ್ದೀರಿ, ಕಮ್ಮಿ ಮಾಡಿಸಿ ಅಂದ ನಾವು. ಇದು ಬಿಟ್ಟು ಏನು ಅಂದಿರ ಹೊಟ್ಟೆ ಅವ. ನಿಮ್ದೇನು ಪಾತ್ರ ಇಲ್ಲದ್ರಲ್ಲಿ? ಇಲ್ಲ, ಏನು ಪಾತ್ರ ಇಲ್ಲ ಹೊಟ್ಟೆ ಇಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಟೆಂಡರ್ ವಿಚಾರದಾಗ? ಯಾವಾಗೂ ಏನ್ ನಡೀತದೆ ಟೆಂಡರ್ ವಿಚಾರದಾಗ? ಏನ್ರಿ ಟೆಂಡರ್ ವಿಷಯದಾಗ ಆಫೀಸರ್ ಯಾರಿಗೆ ಹೇಳ್ತಾರ ಅವ್ರಿಗೆ ಟೆಂಡರ್, ಆಫೀಸರ್ ಹೇಳ್ತಾರೆ MLA ಹೇಳ್ಯಾರ ಇವರಿಗೆ ನಮಗ ಇದು ಕೊಡು ಅಂತೇಳಿ ಅವ್ರಿಗೆ ಕೊಡ್ತೇವೆ. ಅವ್ರ ಹೋಗಿ ಮಾತಾಡ್ಕೊಂಡ್ ಬರ್ರಿ. ನಾವು ಟೆಂಡರ್ ಹಾಕೋ ಸ್ವತಂತ್ರ. ಅವ್ರು ಹೋಗಿ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ಕೊಡೋದು ಕೊಟ್ಟಂತಾರೆ ಟೆಂಡರ್ ಆಗ್ತಾವ. ಇದು ಹೇಳ್ಕೊತೆ ಬಂದಿನ ಇದ್ರಲಿಂದ ನಮ್ಮ ಮ್ಯಾಲೆ ಇದು ಅದ. ಇದ್ರ ಇದ್ದು ಗಟ್ಟಿಯಾಗಿ ಅವನು ಹೇಳಿಲ್ಲ. ಈಗ ಟೆಂಡರ್ ಕೊಡಬೇಕಾದ್ರೆ ಸಾಕಷ್ಟು ಮಾನದಂಡಗಳಿರುತ್ತೆ, ಅದೆಲ್ಲ ವರ್ಕ್ ಆಗಲ್ಲ. ಏನೂ ಇಲ್ಲ, ಯಾವ ವರ್ಕ್ ಇಲ್ಲ. 13-14 ಮಂದಿ ಹಾಕಿ ಟೆಂಡರ್ ವಿಡ್ರಾ ಮಾಡ್ಕೊತಾರ. ಇವ ನಮ್ಮ ಅಸೋಸಿಯೇಷನ್ದಾಗ ಯಾವ ನೀನು ಧೈರ್ಯ ಇಲ್ಲಿ ಹೇಳೋದು
ನಾವು ಒಬ್ಬನೇ ಹೇಳಕತ್ತೀನಿ. ನಮ್ಮೂರಿಗೆ ಸ್ವಲ್ಪ ಕೆಟ್ಟ ಆಗಿರ್ಬೇಕು ಅನ್ನೋದು ಏನ್ರಿ, ಅದಕ್ಕಾಗಿ ನಮ್ಮ ಇದು ಈ ಕ್ರಮ ಆಗ್ಯದ. ನಾವು ಮುಂದಿದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಓಕೆ, ಈಗ ನೀವು ಬಿಜೆಪಿ ಗೌರ್ಮೆಂಟ್ ಇದ್ದ ಕೂಡ 40% ಅನ್ನುವಂತ ಕೂಡ ನಿಮ್ಮ ಸಂಘದಿಂದನೇ ಆರೋಪ ಕೂಡ ನಿಜಕ್ಕೂ ಅದಕ್ಕೆ ದಾಖಲೆಗಳು ಏನಾಗಿದೆ ನಮ್ಮದು ದಾಖಲೆ ಇಟ್ಟೇನೆ. ಆ 40% ಏನಿತ್ತು ಕೆಂಪಣ ಮಾಡಿದಲ್ಲ, ಆ ಕೆಂಪಣ ಮಾಡಿದಕ್ಕೆ ದಾಖಲೆ ಇಟ್ಟೇನಿ. ಆ ದಾಖಲೆ ಏನದ ಎನ್ಕ್ವೈರಿ ಬರ್ರಿ, ನಮ್ಮ ಕರೀರಿ ಎನ್ಕ್ವೈರಿಗೆ. ಎನ್ಕ್ವೈರಿ ನಮ್ ಕರೆದ್ ಮಾಡ್ರಿ. ನಾವ್ ಇಲ್ದೇ ಮಾಡಿದ್ರ ಹೆಂಗ್ ಸಿಗ್ತದ ಏನ್ರಿ, ಅದಕ್ಕೆ ನಮ್ ಕರೀರಿ, ಅದ್ ದಾಖಲೆ ಕೊಡ್ತಿರೋದು. ಈಗ ಕೂಡ ಈಗ ದಾಖಲೆ ಹೇಳ್ತಕ್ಕೆ, ದಾಖಲೆ ಅಂದ್ರೆ ರೊಕ್ಕ ಕೊಡೋದಿಲ್ಲ. ನಮ್ಮ ನಾಗಮೋಹನ್ ದಾಸ್ ಕಮಿಟಿ ಏನ್ ಮಾಡ್ಯಾರ, ಕಮಿಟಿಯವ್ರು ಏನ್ ಹೇಳ್ಯಾರ, ದಾಖಲೆ ಎದರ ಲಂಚ ಎದರಾಗ ಸಿಗುತ್ತಂದ್ರ ಟೆಂಡರ್ 8 ಮಂದಿ 8 ಮಂದಿ ತೆಗೆದು ಇಬ್ಬರಿಗೆ ಇಟ್ರ ಅದ್ ರೊಕ್ಕ ಕೇಳಿಸಲಿಕ್ಕೆ ಇಬ್ಬರಿಗೆ ಇಟ್ರ. ಒಂದು ಟೆಂಡರ್ ಆದ್ಮೇಲೆ ಅಗ್ರಿಮೆಂಟ್ ಆದ್ಮೇಲೆ 2 ತಿಂಗಳ 3 ತಿಂಗಳ ಮಾರ್ಕೊಡ್ ಕೊಡ್ಲಿಲ್ಲ ಅಂದ್ರ ರೊಕ್ಕ ಕೇಳಿಸಲಿಕ್ಕೆ ಮಾರ್ಕೊಡ್ ಕೊಟ್ಟಿಲ್ಲ. 2 ಟೆಂಡರ್ ಆದ್ಮೇಲೆ ಬಿಲ್ ಬರಲಿಲ್ಲ ಕೆಲಸ ಮಾಡಿದ್ರು ಅಂದ್ರ ಏನು ಅದನ್ನು ಏನದ ಲಂಚ ಕೇಳ್ದಂಗೆ ಅದು 40% ಬರ್ತದೆ. ಒಂದ್ ವೇಳೆ ಪೇಮೆಂಟ್ ಕೆಲಸ ಮಾಡಿ ನೀವೇನದ ಪೇಮೆಂಟ್ ನಿಮಗೆ ಕರೆಕ್ಟ್ ಕೊಡ್ಲಿ ಹಿಂದ ಮುಂದೆ ಮಾಡೋದ್ರಿಂದ ಅದನ್ನು 40% ಬರುತ್ತೆ ಅಂತ ಹೇಳಿ ಕ್ಲಿಯರ್ ನಾಗಮೋಹನ್ ದಾಸ್ ಸರ್ ಹೇಳಿದ್ರೆ ಅದ್ರ ಪ್ರಕಾರ ಸಬ್ಮಿಟ್ ಮಾಡಿದ್ರು. ಇದು 40% ಬರೋದು. ಈಗ ಒಂದು ಟೆಂಡರ್ ತೊಗೊಳ್ಬೇಕಾದ್ರೆ ಯಾರ್ಯಾರಿಗೆ ಪರ್ಸೆಂಟೇಜ್ ಕೊಡಬೇಕು, ಯಾಕಂದ್ರೆ ಪರ್ಸೆಂಟೇಜ್ ಇಲ್ಲ ಅಂದ್ರೆ ಟೆಂಡರ್ ಆಗದೆ ಇಲ್ಲ ಅಂತ ಸಿಚುವೇಶನ್ ಏನ್ ಹೇಳ್ತೀವಿ? ಏನಿಲ್ಲ, ಅವು ಬಹಳ ಮಂದಿ ಕೆಲವೊಂದು ಸಂಬಂಧಪಟ್ಟ ಬಹಳ ಮಂದಿ ಮಿನಿಸ್ಟರ್ ಇದ್ರ ಎಂಟ್ರೆ ಇಲ್ಲ, ಶಾಸಕರ ಆಫೀಸರ್ ಎಲ್ಲರೂ ಅವ್ರ ಬಳಿ ಅಡ್ಜಸ್ಟ್ಮೆಂಟ್ ಆದಾಗೆ ನಮ್ಮ ಟೆಂಡರ್ ಸಿಗಂಗಿಲ್ಲ. ಹಾಗೆ ಆಗ ಟೆಂಡರ್ ಸಿಗಲ್ಲ. ಅಂದ್ರೆ ಪಾರದರ್ಶಕವಾಗಿ ಟೆಂಡರ್ ಇಲ್ಲ. ಇಲ್ಲಿ ಅದರ ಉದಾಹರಣೆದಲ್ಲಿ ಒಡಿಯನ್ರಿ ಈಗ ಅದಲ್ಲಿ ಇದ ಮೇಲೆ ಬ್ಲೇಮ್ ಮಾಡಿರಲ್ಲ. ಇವ್ ಹಾಕಿ ಟೆಂಡರ್ ಒಡ್ಲಿಗೆ ಆಗ್ತಾ ಇರಲಿಲ್ಲ. ಕದಿಕೈತನ್ನ 20 ಕೋಟಿ ರೂಪಾಯಿ ಟೆಂಡರ್ ಒಡ್ಲಿಕ್ಕೆ ತಯಾರಿಲ್ಲ. ಯಾವ ಲೇಸ್ ಇದ್ದ ಅವ್ನಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಉದಾಹರಣೆದಲ್ಲಿ ಒಡದ್ ನೋಡ್ರಿ ಒಂದು. ನಾವ್ ಹೇಳ್ತೇವಲ್ಲ, ಈಗ ನಾವು ಟೆಂಡರ್ ಮೊದಲು ಹ್ಯಾಂಗ್ ಹಾಕಿದ್ರೆ ಓಪನ್ ಮಾಡ್ರಿ, ಎಲ್ಲ ಗೊತ್ತಾಗ್ತದೆ ನಿಮಗ. ಓಪನ್ ಮಾಡಲ್ಲ. ಅವ್ರಿಗೆ ಯಾರು ಕೊಡ್ಬೇಕಾದ ಅಂತವ್ರಿಗೆ ಎಲ್ಲ ಸರಿ ಎಂತವ್ರು ಕೊಡ್ಬೇಕಾದ ಅಂತವ್ರಿಗೆ ಓಪನ್ ಮಾಡ್ತಾರೆ. ಈಗ ಯಾರಿಗೆ ಟೆಂಡರ್ ಕೊಡ್ಬೇಕಂತ ಡಿಸೈಡ್ ಮಾಡೋರು ಯಾರು? ಮೊದಲೇ ಮಾಡೋರು ನೋಡ್ರಿ, ಇವರು ಆಫೀಸರ್ ಮಿನಿಸ್ಟರ್ ಹೆಸರು ಹೇಳ್ತಾರೆ. ನಾವು ಮಿನಿಸ್ಟರ್ಗಳು ಹೋಗಿಲ್ಲ, ನಾವು ಡಿಸೈಡ್ ಮಾಡ್ಕೊಂಡಿಲ್ಲ. ಈ ಕಾಂಟ್ರಾಕ್ಟ್ ಹೇಳ್ತಾರೆ ಮಿನಿಸ್ಟರ್ ಬಳಿ ಹೋಗಿ ಮಾಡ್ಕೊಂಡಿದ್ದೇವೆ ಡಿಸೈಡ್ ಅಂತ, ಅಲ್ಲೇ ಹೋಗಿ ಮಾಡ್ಕೊಂಡಿದ್ದೇವೆ ಡಿಸೈಡ್ ಅಂತ ಹೇಳ್ತಾರೆ. ಮಿನಿಸ್ಟರ್ ಬಳಿ ಅವ್ರ ಪಿ ಒಳರ ಅವ್ರ ಪಿ ಥ್ರೂ ಏನಾದ ಮಿನಿಸ್ಟರ್ ಬಳಿ ಹೋಗಿದ್ದೇವೆ, ಹೋಗಿ ಡಿಸೈಡ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಓಕೆ, ಈಗ ಈ ಆಡಿಯೋ ಸಾಕಷ್ಟು ವೈರಲ್ ಆಗಿದೆ. ಈಗ ನಿಮ್ಮ ವಿಚಾರ, ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿದೆ. ಫೈನಲ್ ಆಗಿ ಏನ್ ಹೇಳ್ತೀರಿ ಈ ವಿಚಾರಕ್ಕೆ? ಯಾನ್ರಿ ಆಗಿಲ್ಲ, ನಾ ಹೋರಾಟ ಮಾಡ್ತೀನಿ ಅದ್ರ ಬಗ್ಗೆ, ಕರೆ ವಿಷಯ ತರ್ತೀನಿ ಅದಕ್ಕೆ. ನಾ ಹೆಂಗಾದ ಸಣ್ಣ ಬಿಡ್ತೀನಿ ಅದಕ್ಕೆ. ನಂದು ಏನ್ ಪ್ರೂಫ್ ನಾನು ಸ್ವಂತ ಬೇಡಿ ನಾನು. ಅಥವಾ ಒಬ್ಬ ಕಾಂಟ್ರಾಕ್ಟರ್ಗೆ ನೀವು ಬೆದರಿಸಿ ಟೆಂಡರ್ ತಕ್ಕೋಪ ಹೇಳಿನಿ ಅಂತ ಹೇಳ್ತಾರೆ. 3% ನಂಗೆ ಕೊಟ್ಟರೆ ನೀವು ಟೆಂಡರ್ ತಕ್ಕೋತ ಯಾರಿಗೆ ಹೇಳಿದ್ರು ಅದು ಆಡಿಯೋ ಕೊಡ್ಲಿ. ಸುಮ್ಮನೆ ಏನು ಸಂಬಂಧ ಇಲ್ಲ, ನಾ ಹೆಂಗ್ ರೊಕ್ಕ ಬಿಡ್ತೀನಿ ಅದಕ್ಕೆ? ಬೇಕಲ್ಲ, ಅದು ಯಾರು ಒಬ್ಬ ಕಾಂಟ್ರಾಕ್ಟರ್ಗೆ ಏನ್ ಟೆಂಡರ್ ತಕ್ಕೋ, ನಂಗೆ 3% ಅಂತ ತಿಳಿತೀನಿ ಅದ್ರ ಅಂದ್ರೆ ಇದು ಮಾಡ್ಲಿ. ನಾದೇನು ಯಾರಿಗೆ ಬಿಡಿಲ್ಲ ಒಟ್ಟಿ, ರೊಕ್ಕನೇ ಬಿಡಿಲ್ಲ ಒಟ್ಟಿ ಯಾರಿಗೆ. ಅವರೇ ಅಂತಾರ 2.5 3 ಕೊಡ್ತೇವೆ, ನೋಟ್ ಇತ್ತು. ಇದು ಚೀಫ್ ಇಂಜಿನಿಯರ್ ಆಫೀಸ್ದಾಗ ಆಗ್ತದೆ, ಇದಕ್ಕೆ ಆಸ್ಪತ್ರೆ ಯಾಕೆ ಚೀಫ್ ಇಂಜಿನಿಯರ್ ಕೊಡ್ಬೇಕು ಅಂತ ಕೇಳ್ತೀನಿ. ಲೆಕ್ಕ ಹಾಕ್ರಿ. ಈಗ ನಿಮ್ಮಲ್ಲಿ ಗಂಭೀರ ಆರೋಪ ಬಂದಿದೆ. ಈಗ ಏನ್ ಹೇಳ್ತೀರಿ ಫೈನಲ್? ಬರ್ಲಿ, ಯಾಕೆ ಬರ್ಲಿಕ್ಕೆ? ಅದಕ್ಕೆ ಫೇಸ್ ಮಾಡ್ಬೇಕು ಸರ್. ಆರೋಪಗಳಂತೂ ಸ್ವಾಭಾವಿಕ ಬರ್ತದೆ. ಈ ದಮ್ಮಡಿ ಸರ್ಕಾರ ಮೇಲೆ 40% ಆರೋಪ ಮಾಡಿದೆವು. ಅವ್ರು ಸರ್ಕಾರ ಬಿಟ್ಟು ಓಡಿಗಾರ ಎಂತಾರ ಫೇಸ್ ಮಾಡ್ಲಕತ್ತಾರ. ನಾವು ಫೇಸ್ ಮಾಡ್ತೀವಿ, ನಾನು ಫೇಸ್ ಮಾಡ್ತೀನಿ. ಇದು ಮೇಲೆ ಏನ್ ಬಂದ ಆರೋಪ, ಇದಕ್ಕೆ ಫೇಸ್ ಮಾಡ್ತೀನಿ ನಾನು. ಓಕೆ, ಬಿಜೆಪಿ ಗವರ್ಮೆಂಟ್ ಅಲ್ಲಿ 40% ನಡೀತಾ ಇದೆ ಅಂತ ಹೇಳಿದ್ರಿ. ಹೇಳ್ತೇವ, ಈ ಗವರ್ಮೆಂಟ್ ಅಲ್ಲಿ ಎಷ್ಟು ನಡೀತಾ ಇದೆ? ನಾ ಪರ್ಸೆಂಟೇಜ್ ಬಗ್ಗೆ ಮಾತಾಡಿ, ಟೆಂಡರ್ ಓನ್ಲಿ ಟೆಂಡರ್ ಬಿಟ್ಟು ನಾ ಪರ್ಸೆಂಟ್ ಯಾವಾಗ ನಂದಿಪ್ಪ ಪರ್ಸೆಂಟೇಜ್ ಏನ್ರಿ? ಯಾಕಂದ್ರೆ ನೀವೇ ಹೇಳಿದ್ರಿ ಪರ್ಸೆಂಟೇಜ್ ಇಲ್ಲ ಅಂದ್ರೆ ಯಾವ್ದು ಟೆಂಡರ್ ಸಿಗಲ್ಲ ಅಂತ. ಪರ್ಸೆಂಟ್ ಹೇಳ್ತೀನಲ್ರಿ, ಈ ಟೆಂಡರ್ ಅವ್ರ ಮನಸ್ಸಿನ ಮೇಲೆ, ಈಗ ಒಂದು ವರ್ಕಿನ ಮೇಲೆ ಅದರ ಮೇಲೆ ಏನ್ ಬಂದ ಆರೋಪ, ಇದಕ್ಕೆ ಫೇಸ್ ಮಾಡ್ತೀನಿ ನಾನು. ಓಕೆ, ಬಿಜೆಪಿ ಗವರ್ಮೆಂಟ್ ಅಲ್ಲಿ 40% ನಡೀತಾ ಇದೆ ಅಂತ ಹೇಳಿದ್ರಿ. ಹೇಳ್ತೇವ, ಈ ಗವರ್ಮೆಂಟ್ ಅಲ್ಲಿ ಎಷ್ಟು ನಡೀತಾ ಇದೆ? ನಾ ಪರ್ಸೆಂಟೇಜ್ ಬಗ್ಗೆ ಮಾತಾಡಿ, ಟೆಂಡರ್ ಓನ್ಲಿ ಟೆಂಡರ್ ಬಿಟ್ಟು ನಾ ಪರ್ಸೆಂಟ್ ಯಾವಾಗ ನಂದಿಪ್ಪ ಪರ್ಸೆಂಟೇಜ್ ಏನ್ರಿ? ಯಾಕಂದ್ರೆ ನೀವೇ ಹೇಳಿದ್ರಿ ಪರ್ಸೆಂಟೇಜ್ ಇಲ್ಲ ಅಂದ್ರೆ ಯಾವ್ದು ಟೆಂಡರ್ ಸಿಗಲ್ಲ ಅಂತ. ಪರ್ಸೆಂಟ್ ಹೇಳ್ತೀನಲ್ರಿ, ಈ ಟೆಂಡರ್ ಅವ್ರ ಮನಸ್ಸಿನ ಮೇಲೆ, ಈಗ ಒಂದು ವರ್ಕಿನ ಮೇಲೆ ಅದರ ಯಾವ 10 ಅವ 15 ಅವ 20 ಅವ, ಅದಕ್ಕೆ ಅವ್ರ ಮಿನಿಸ್ಟರ್ಗೆ ಅವ್ರಿಗೆ ಇದು MLAಗ ಅವ್ರಿಗೆ ಗೊತ್ತಿರಿ ತುಳಾ ಕಾಂಟ್ರಾಕ್ಟ್ಗೆ. ನಾವ್ ಅಂತ ಮಾಡಿಲ್ಲ, ನಾವು ಹೋಗಿಲ್ಲ. ನಾವು ಅದು ಬ್ರೇಕ್ ಮಾಡ್ಬೇಕಂತೇವ್. ಹಂಗ ಆಗ್ಬಿಡುದು. ಪಾರದರ್ಶಕವಾಗಿ ಟೆಂಡರ್ ಆಗ್ಬೇಕು. ಯಾವ ಟೆಂಡರ್ ಹಾಕನ್ನ ಅವನಿಗೆ ನ್ಯಾಯಬದ್ಧವಾಗಿ ಟೆಂಡರ್ ಓಪನ್ ಮಾಡಬೇಕು. ಯಾವ ಕಡಿಮೆ ದರ ಹಾಕಿ ನನಗೆ ಸಿಗ್ಬೇಕು. ಅದರಿಂದ ಕೆಲಸ ಸಿಗ್ತದ, ಗವರ್ಮೆಂಟ್ಗೂ ಒಳ್ಳೇದಾಗ್ತದೆ. ಓಕೆ, ಈಗ ಈ ಒಂದು ಆಡಿಯೋ ವೈರಲ್ ಐತಿ. ಈಗ ವೈರಲ್ ಆದ ಬೆನ್ನಲ್ಲೇ ತಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಗೌರವಾಧ್ಯಕ್ಷದಿಂದ ಅಂತ. ಮಾಡ್ಲಿ, ಯಾಕೆ ಮಾಡಲ್ಲ? ಯಾವ ಎನ್ಕ್ವೈರಿ ಇಲ್ದ ಮಾಡ್ತಾರಂದ್ರ ವಿನ್ನಿಗೀಗ ನಮ್ಮ ಅಸೋಸಿಯೇಷನ್ ಏನ್ರಿ ಯಾವೊಂದು ಬಂದಾಗ ಇದು ಇಲ್ಲದೆ ಮಾಡ್ತಾರಂದ್ಮೇಲೆ ಅದಕ್ಕೆ ಫೇಸ್ ಮಾಡ್ತೀನಿ.
ನೋಡೋಣ ಮುಂದೆ ಎಲ್ಲ ಕಾಂಟ್ರಾಕ್ಟರ್ ಮೀಟಿಂಗ್ ಕರಿತೀವಿ, ಎಲ್ಲ ಬೇರೆ ಕಾಂಟ್ರಾಕ್ಟರ್ ಅದಾವು. ನನ್ನಿಂದ ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ ಅವ್ರು ಮಾಡಿದ ಕರೆಕ್ಟ್ ಅಂದ್ರೆ ಒಪ್ಕೋತೀನಿ. ಇಲ್ಲ ಅವ್ರು ಮಾಡಿದ ತಪ್ಪದ ಎನ್ಕ್ವೈರಿ ಇಲ್ಲಿ ಅವೇನು ಕಾಂಟ್ರಾಕ್ಟರ್ ಮಾತಾಡಿರಲ್ಲ, ಅವ್ರೇನ್ ತಪ್ಪು ಮಾತಾಡ್ರ ಅಂತೇಳಿ ಯಾರು ನಾನು ಪ್ರತಿಬಂಧಕ್ಕೆ ಹಿಂದೆ ನಿಂತಿರುತ್ತಂದ್ರೆ ಮುಂದೆ ಹೋರಾಟ ಚಾಲು ಮಾಡ್ತೀನಿ. ಅದೆಲ್ಲ ಹೋರಾಟಕ್ಕೆ ಇಳಿತೀರಿ ಈಗ ಮತ್ತೆ 100% ಯಾರ ವಿರುದ್ಧ ಹೋರಾಟಕ್ಕೆ ಹೋರಾಟ ಬಿಡಲ್ಲ. ಯಾರ ವಿರುದ್ಧ ಇಳಿತೀರಿ? ಈಗ ಮೊದಲನೇದಾಗಿ ನನ್ನ ಯಾರು ಇದ್ದು 3% ತಗೊಂಡ್ರಲ್ಲ ಅವ್ರು. ಎರಡನೇದಾಗಿ ನನಗೇನದ ಯಾವ ವಿಚಾರ ಮಾಡದೆ ಏನೋ ನನಗೆ ಉಚ್ಚಾಟನೆ ಮಾಡಿರೋ ಸಂಘದಿದ್ರು. ಏನೋ ಸಂಘ ಉಚ್ಚಾರ ಮಾಡ್ಯಾರ ಬಿಟ್ಟರ ಬಗ್ಗೆ ಏನೋ ಗೊತ್ತಿಲ್ಲ. ಅದಕ್ಕೆ ಆಮೇಲೆ ಅದ್ರ ಬಗ್ಗೆ ಇದು ಮಾಡ್ತೀನಿ. ನಿಮ್ಮಲ್ಲಿ ಏನಾದ್ರು ದಾಖಲೆಗಳು ಇದಾವ? 100% ಕೊಡ್ತೀನಿ, ದಾಖಲೆ ಕೊಡ್ತೀನಿ. ಏನೇನ್ ದಾಖಲೆಗಳಿದಾವೆ? ಯಾವ ಟೆಂಡರ್ ಹ್ಯಾಂಗ್ ರಿಜೆಕ್ಟ್ ಮಾಡೋರು, ಯಾವ ಕಾರಣಕ್ಕಾಗಿ ಮಾಡೋರು, ಎಷ್ಟು ಟೆಂಡರ್ ಹಾಕಿರು, ಅದ್ರಾಗ ಇದರ ಮಂದಿ ಹಾಕಿದ್ರು. ಈಗ ಇದೇ ಉದಾಹರಣೆ ಅದ, ಇದು ಚಂದ ಉದಾಹರಣೆ ಇದೇ ಅದು. ಈಗ ಏನ್ ಮಾಡಿರಲ್ರಿ, ಈಗ ಇದೇ ಉದಾಹರಣೆ ಸಾಕು ನಂಗೆ. ಈಗ ಇದು ಒಂದೇ ಉದಾಹರಣೆ, ಈಗ ಏನ್ ಮಾಡಿರಲ್ಲ. ಈಗ ಅದೇ ಉದಾಹರಣೆ ಒಂದೇ ಸಾಕು. 108 ಮಕ್ಕಳು ಇದು ಹ್ಯಾಂಗ್ ಕಂಡು ಹಿಡಿತಾನೆ, ಇದು ಪ್ರೂಫ್ ಮಾಡ್ತೇನೆ ನೋಡ್ರಿ. ಇದೇನು ಇದು ಅದರ ಈ ಕೇಸ್ನಾಗ ಹ್ಯಾಂಗ್ ಪ್ರೂಫ್ ಮಾಡ್ತೇನೆ ನೋಡ್ರಿ. ಅದ್ರ ಏನಾಗ್ತ ನೋಡೋಣ ಹೇಳ್ತೇನೆ ಅಂತ. ಅದೇ ಹೋರಾಟ ಮಾಡ್ತೀರಿ ನೀವು? 100% ಮಾಡ್ತೇನೆ ಹೋರಾಟ. ಬಿಟ್ರಿ ಹಂಗ್ರಿ ರಾಜ್ಯಾದ್ಯಂತ ಪ್ರವಾಸ? ಎಸ್ ರಾಜ್ಯದ ಮೀಟಿಂಗ್ ಕರಿತೀನಿ, ರಾಜ್ಯ ಪ್ರವಾಸ ಮಾಡ್ತೀನಿ. ಎಲ್ಲರೂ ಒಪ್ಕೊಂತ ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ. ಮೊದಲು ನಂಗೆ ಇದು ಆಗಿದ್ದು ಗೊತ್ತಾರಿ, ಸಸ್ಪೆಂಡ್ ಆಗಿದ್ದು ಗೊತ್ತಾರಿ ಮೊದಲ. ಈಗ ಯಾರನ್ನ ಸಸ್ಪೆಂಡ್ ಅಂತ ಒಂದು ನೋಟಿಸ್ ಕೊಡ್ಬೇಕಾಗಿತ್ತು ನನಗೆ. ನೋಟಿಸ್ ಕೊಟ್ಟು ಇದು ಮಾಡಿ ಕೇಳಬೇಕಾಗಿತ್ತು. ಇಮಿಡಿಯೇಟ್ ಅದು ಇದು ಮಾಡ್ತಂದ ಮೇಲೆ ಇದು ಏನೋ ಇವ್ರನ್ನ ಕೈ ಬಿಡೋದಂತ ಅರ್ಥ ಆಗ್ತದೆ ಅದರಲ್ಲಿ. ಯಾರ್ದು ಇವ್ರದ್ದು ಅಂದ್ರೆ ಯಾರು? ನಮ್ಮ ಅಸೋಸಿಯೇಷನ್ ಅವ್ರದ್ದು ಯಾರು ಈಗ ಕೂತು ಮೀಟಿಂಗ್ ಮಾಡ್ರ ಅವ್ರದ್ದು. ಇದೆಲ್ಲ ಒಂದು ಶೆಡ್ ಅಂತ ತಿಳ್ಕೊತೀನಿ. ಸರ್ಕಾರ ಕೂಡ ಪಾರ್ಟ್ನರ್ ಆಗ ಸಲಕ್ಕಾಗಿ ಮಾಡಿದ್ರು ಮಾಡಿದೆ ನೋಡಿ ಶಬಾಷ್ ಅಂತೇಳಿ ನೋಡ್ತೀನಿ. ಅದು ವಿಚಾರ ಗೊತ್ತಲ್ಲದ ಏನು ಮಾತಾಡೋ ಬರ್ಲಾರ್ರಿ. ಹೌದಲ್ರಿ, ಪಕ್ಕ ರಿಪೋರ್ಟ್ ಬರ್ಲಿ, ಹಾಗೆ ಬರ್ತಲ್ಲ ಅಂತ ಆಡ್ತಾ ಇರ್ತೇನೆ, ಬರೀಬೇಕಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದು ಅಸೋಸಿಯೇಷನ್ ಸಂಘದ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಜಗನ್ನಾಥ್ ಶೇಖಜಿ ಅವರ ಮೇಲಿನ ಆರೋಪ ಬಂದಿದೆ. ಸಂಪೂರ್ಣವಾಗಿ ವಿಚಾರ ಪ್ರತಿ ಸರ್ಕಾರದಲ್ಲೂ ಕೂಡ ಪರ್ಸೆಂಟೇಜ್ ಇಲ್ಲದೆ ಯಾವುದೇ ರೀತಿಯ ಟೆಂಡರ್ ಸಿಗೋದಿಲ್ಲ ಅನ್ನುವಂತ ಮಾತು ಹೇಳ್ತಾರೆ. ಮತ್ತೊಂದು ಕಡೆ ನನಗೆ ಉಚ್ಚಾಟನೆ ಮಾಡಿದ್ದೇ ಆಗಿದ್ರೆ ನಾನು ಹೋರಾಟ ಮಾಡೇ ಮಾಡ್ತೀನಿ, ಹೋರಾಟಕ್ಕೆ ಇಳಿತೀನಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.